ಸರ್ ನಾನು ಕೇಳ್ಪಟ್ಟಿರ್ತಕ್ಕಂಥದ್ದು ಏನಂತಂದ್ರೆ ಮಹಾಕವಿ ಸರ್ವಜ್ಞರು ಕೂಡ ಒಂದು ಕುಂಬಾರ ಸಮುದಾಯ ಅಂತ ಕೇಳ್ಪಟ್ಟಿದ್ದೀನಿ. ಹೌದು. ಅವರ ಜೀವಿತಾವಧಿ 20ನೇ ತಾರೀಕು ಫೆಬ್ರವರಿ 1520ನಲ್ಲಿ ಜನಿಸಿದರು. ಅವರು ಇದೇ ಹಾವೇರಿ ಜಿಲ್ಲೆಯ ರಟ್ರಳ್ಳಿ ತಾಲೂಕಿನ ಮಾಸೂರಿನಲ್ಲಿ ಅವರ ಜನ್ಮಸ್ಥಾನ ಮತ್ತು ಕರ್ಮಸ್ಥಾನ ಮತ್ತು ಸಮಾಧಿ ಸ್ಥಳನೂ ಅಲ್ಲೇ ಇರೋದು. ಅವರು ಮೂಲತಃ ಕುಂಬಾರ ಸಮಾಜಕ್ಕೆ ಅಲ್ಲ, ಯಾಕೆಂತಂದ್ರೆ ನಾನು ಯಾಕೆ ಕೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಸರ್, ಈಗಾಗಲೇ ಅಂಥ ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು, ಮಹಾಕವಿ ಸರ್ವಜ್ಞರು ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ಅಂಥ ಮಹಾನ್ ವ್ಯಕ್ತಿ ಹುಟ್ಟಿರ್ತಕ್ಕಂಥ ಸಮುದಾಯನ ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಅಂತಂದರೆ ಇಲ್ಲಿಯವರೆಗೂ ಅಂದರೆ ನೀವು ಹೇಳ್ತಕ್ಕಂಥದ್ದು ಏನಂದರೆ ಈ ಶಿಕ್ಷಣ ಅನ್ನೋದು ಕೊರತೆ ಏನಿತ್ತು ಇದೇ ಪ್ಲಸ್ ಅಂತ ಹೇಳ್ತೀರಾ ಅಥವಾ ಮೈನಸ್ ಅಂತ? ಇಲ್ಲ, ಮತ ಬ್ಯಾಂಕಿನ ರಾಜಕಾರಣ ಏನಿದೆಯೋ ಆ ಮತ ಬ್ಯಾಂಕಿನ ರಾಜಕಾರಣದಿಂದ ನಮ್ಮನ್ನು ಕಡೆಗಣೆ ಮಾಡಿರೋದು. ಯಾಕಂದರೆ ನಮ್ಮ ಮತ ಬ್ಯಾಂಕು ಕೆಲವೊಂದು ಸಮುದಾಯಗಳು ನಮ್ಮನ್ನು ಬಳಸ್ಕೊಳ್ತಾನೆ ಇರೋದು. ಅವರು ತಮ್ಮ ವೋಟ್ ಬ್ಯಾಂಕಿಂಗ್ಗೋಸ್ಕರ ನಮ್ಮನ್ನು ಬಳಸ್ಕೊಂಡು ನಾವು ಒಂದು ಕಡೆ ಬಸವಣ್ಣನವರ ಒಂದು ಆರಾಧನೆ ಮಾಡಿಕೊಂಡು ಇನ್ನೊಂದು ಕಡೆ ಸರ್ವಜ್ಞರ ಆರಾಧನೆ ಮಾಡಿಕೊಂಡು ನಾವು ಸ್ವಾವಲಂಬಿಯಾಗಿ ಬದುಕ್ತಾ ಇರೋದ್ರಿಂದ ಆ ನಮ್ಮ ಮತ ರಾಜಕಾರಣ ಅಂದರೆ ಮತ ಬ್ಯಾಂಕ್ ಏನಿದೆಯೋ ಅದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವು ಕಡೆಗಣನೆಗೆ ಆಗ್ತಾ ಇದ್ದೀವಿ.